Good afternoon, friends. My name is Sushma. I'm speaking from Inspire Vlogs channel. ಇವತ್ತು ಮಧ್ಯಾಹ್ನ ನಾನು ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ. ಈಸಿ ವೆಜಿಟೇಬಲ್ ಸಾಂಬಾರು. ನಾನು ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಂದು ಚಾನಲ್ನ. ಥ್ಯಾಂಕ್ ಯು. ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಈಸಿ ಸಾಂಬಾರು. ಸೊ ನಾನು ಎಲ್ಲ ಒಂದೇ ಸಲ ಹಾಕಿಬಿಟ್ಟು ಪುಡಿಗಳು ಸಾಂಬಾರು ಪೌಡರ್, ಅರಿಶಿನ, ಆಮೇಲೆ ಖಾರದ ಪುಡಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು 4 ವಿಸಿಲ್ಸ್ ಮಾಡಿದ್ರೆ ಈಸಿ ಸಾಂಬಾರು ರೆಡಿಯಾಗುತ್ತೆ. ಸೊ ನಾನು ಸಾಂಬಾರಿಗೆ ಸೋರೆಕಾಯಿ, ಆಲೂಗಡ್ಡೆ, ಬಟಾಣಿ, ಬೀನ್ಸು, ಆಮೇಲೆ ಸ್ವಲ್ಪ ತೊಗರೆಕಾಯಿ ಹಾಕಿದ್ದೀನಿ. ನೋಡಿ, ಸೋರೆಕಾಯಿ, ಬಟಾಣಿ, ಆಲೂಗಡ್ಡೆ, ಬೀನ್ಸು, ತೊಗರೆಕಾಯಿ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಸೊ ಅದಕ್ಕೆ 1 ಗ್ಲಾಸ್ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ 2, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ನಾನು ಈಸಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನನ್ನ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀರಿನಲ್ಲಿ 2 ಟೈಮ್ಸು ನಾನು ತೊಳ್ಕೊಂಡಿದ್ದೀನಿ ವೆಜಿಟೇಬಲ್ಸ್ನ. ಸೊ ನಾನಿವಾಗ 1 ಕಪ್ಪು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಒಂದು ಸಲ ನಾನು ತೊಗರಿಬೇಳೆನ ನೀರಿನಲ್ಲಿ ಕ್ಲೀನ್ ಮಾಡ್ತೀನಿ. ನಾನು ಈರುಳ್ಳಿ, ಟೊಮ್ಯಾಟೊ 2, 1 ಈರುಳ್ಳಿ, ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಟೊಮ್ಯಾಟೊ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಸೊ ನಾನಿವಾಗ ತೊಳ್ಕೊಂಡಿರೋ ವೆಜಿಟೇಬಲ್ಸು ತೊಗರಿಬೇಳೆದಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 2 ಗ್ಲಾಸ್ ನೀರು ಹಾಕ್ತೀನಿ. ನಿಮಗೆ ತಿಳಿಬೇಕಾದರೆ ಇನ್ನೊಂದು ಕಪ್ಪು ಗ್ಲಾಸ್ ನೀರು ಹಾಕ್ಕೊಬೋದು. ಗಟ್ಟಿ ಸಾರು ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು ನೀರನ್ನ. ನನಗೆ ಸ್ವಲ್ಪ ತಿಳಿಯಾಗಿರ್ಬೇಕು ಸಾರು. ಸೊ ನಾನು 2 ಗ್ಲಾಸಸ್ ನೀರು ಹಾಕಿದ್ದೀನಿ. ಸೊ ನಾನು ಇವಾಗ 3rd ಗ್ಲಾಸ್ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೀವು ತರಕಾರಿಗೆ ಉಪ್ಪು ಹಾಕಿರ್ತೀರಲ್ಲ, ಸ್ವಲ್ಪ ನೋಡಿಕೊಂಡು ಕುದಿಯೋವಾಗ ಸ್ವಲ್ಪ ಕಮ್ಮಿ ಹಾಕಬೇಕು. ಉಪ್ಪು ಹಾಕಿದ್ದೀನಿ. ಇವಾಗ ಸಾಂಬಾರು ಪೌಡರ್ 2 ಸ್ಪೂನ್ಸ್. ನಾವೇ ಮನೇಲಿ ಮಾಡ್ಕೊಳೋದು ಸಾಂಬಾರು ಪೌಡರ್. ಸೊ ಇದು 2 ಸ್ಪೂನ್ಸ್ ಸಾಂಬಾರು ಪೌಡರ್ ಹಾಕಿದ್ದೀನಿ. ಅರಿಶಿನ ಸ್ವಲ್ಪ, ಆಮೇಲೆ ಖಾರದ ಪುಡಿ. ನಿಮಗೆ ಸಾಂಬಾರಲ್ಲೇ ಖಾರದ ಪುಡಿ ಇದ್ದರೆ ಮಿಕ್ಸ್ ಮಾಡಿದರೆ ಖಾರದ ಪುಡಿ ಹಾಕ್ಕೊಬೇಡಿ. ಇಲ್ಲ ಅಂದರೆ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾನು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಎಲ್ಲ. ಸೊ ಇವಾಗ ಒಂಚೂರು ಆಯಿಲು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಬೇಯುತ್ತೆ ವೆಜಿಟೇಬಲ್ಸು. ಸೊ ಆಯಿಲ್ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸಾಂಬಾರನ್ನ ಇಡ್ತಾಯಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ಟೈಮು ಸೇವ್ ಆಗುತ್ತೆ, ರುಚಿನೂ ಇರುತ್ತೆ. ಈಸಿ ಟು ಕುಕ್ ಸಾಂಬಾರು, ವೆಜಿಟೇಬಲ್ ಸಾಂಬಾರು, ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು. ಇವಾಗ
ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನಾನು 4 ವಿಸಲ್ಸ್ ಬಿಡ್ತೀನಿ, ಯಾಕಂದರೆ ತೊಗರಿಬೇಳೆ ಬೇಯಬೇಕು. ಸೊ ನಾನು ಈಸಿ ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ನಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ನಾನು ವಿಸಿಲ್ ಹಾಕಿದ್ದೀನಿ. ನಾನು 4 ವಿಸಿಲ್ ಬಿಡ್ತಾಯಿದ್ದೀನಿ. ಅದು ಸ್ವಲ್ಪ ಬೇಳೆ ನನಗೆ ಸ್ಮ್ಯಾಶ್ ಆಗಬೇಕು, ಆಮೇಲೆ ವೆಜಿಟೇಬಲ್ಸ್ ಕ್ಲೀನಾಗಿ ಬೇಯುತ್ತೆ. ಸೊ ನೀವು ಬೇಕಾದರೆ 2-3 ವಿಸಿಲ್ಸ್ ಬಿಟ್ಕೊಳ್ಳಿ. ನಿಮ್ಗೆ ಹೆಂಗೆ ತೊಗರಿಬೇಳೆ ಬೇಯಬೇಕು ಹಂಗೆ ನೀವು ವಿಸಿಲ್ ಹಾಕಿ. ನನಗೆ ಸ್ವಲ್ಪ ಅದು ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿರುತ್ತೆ ಸಾರು. ಸೊ ನಾನು 4 ವಿಸಿಲ್ಸ್ ಬಿಡ್ತಾಯಿದ್ದೀನಿ. ವಿಸಿಲ್ ಬರ್ತಾ ಇದೆ. ನಾಲ್ಕು ವಿಸಿಲ್ ಬಿಟ್ಟಿದ್ದೀನಿ ನೋಡಿ. ಸೊ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ನಾನು ಇದನ್ನ ಕುದಿಸ್ತೀನಿ. ಸೊ ಈಸಿ ಟು ಮೇಕ್ ಸಾಂಬಾರು. ಒಂದೇ ಸಲ ಎಲ್ಲ ಹಾಕಿಬಿಟ್ಟು 4 ಸಲ ವಿಸಿಲ್ ಕೊಟ್ಟರೆ ರೆಡಿ ಟು ಈಟ್ ಸಾಂಬಾರು. ನೀವು ಇದನ್ನು ರೈಸ್ಗೆ, ಚಪಾತಿಗೆ ಯೂಸ್ ಮಾಡ್ಬೋದು. ಇವಾಗ ಗ್ಯಾಸ್ ಅಂಟಿಸ್ತೀನಿ, ಒಗ್ಗರಣೆ ಹಾಕಬೇಕು. ಸೊ ನಾನು ಒಗ್ಗರಣೆ ಬಾಣಲಿ ಇಡ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಸಾಕು ಹಾಕ್ತಾಯಿದ್ದೀನಿ. ಸೊ ಸಾಂಬಾರು ಸ್ವಲ್ಪ ಕುದಿಬೇಕು. ನೋಡಿ ಸಾಂಬಾರು ರೆಡಿಯಾಗಿದೆ. ಸೊ ಅನ್ನಕ್ಕೆ, ಚಪಾತಿಗೆ ನೈಸ್ ಕಾಂಬಿನೇಷನ್. ಸೊ ನಮ್ಮದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.